ಲಾಫಿಂಗ್ ಬುದ್ಧ ಸಿನಿಮಾದ ನಾಯಕ ನಟರಾಗಿರುವಂತಹ ಪ್ರಮೋದ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಹೆಲೋ ಸರ್, ಹೇಗಿದ್ದೀರಾ? ಅದ್ಭುತವಾಗಿದೆ, ನೀವ್ ಹೇಗಿದ್ದೀರಾ? ನಾವು ಸೂಪರ್ ಸರ್. ಇಷ್ಟು ದಿನ ನಿಮ್ಮ ಒಂದು ಟ್ರೈಲರ್ ಆಗಿರ್ಬೋದು ಅಥವಾ ಸಾಂಗ್ಸ್ ನ ಮೂಲಕ ಲಾಫಿಂಗ್ ಬುದ್ಧ ಎಲ್ಲೆಡೆಯೂ ಕೂಡ ಸೌಂಡ್ ಮಾಡ್ತಾ ಇತ್ತು. ಇವತ್ತು ರಿಲೀಸ್ ಆಗಿದೆ, ಅದ್ಭುತವಾಗಿರುವಂತಹ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌ ಡು ಯು ಫೀಲ್ ನೌ? ಬಹಳ ಖುಷಿ ಆಗುತ್ತೆ. ಯಾವುದೇ ಕಷ್ಟಪಟ್ಟಿರೋದಕ್ಕೆ ಒಂದು ರಿಸಲ್ಟ್ ಅಂತ ಸಿಕ್ಕಿದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಅಂಡ್ ನಿನ್ನೆಯಿಂದ ಪ್ರೀಮಿಯರ್ ಶೋ ಆದಾಗಿಂದಾನು ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಕಡೆಯಿಂದ ಆಗಿರ್ಬೋದು. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ನೋಡೋದಕ್ಕೆ ಒಂದು ಅದ್ಭುತ ಸಿನಿಮಾ ಅಂತ ರಿಪೋರ್ಟ್ ಬರ್ತಾ ಇದೆ. ಸೊ ಅದನ್ನು ಕೇಳಿದ್ರೇ ಖುಷಿ ಆಗುತ್ತೆ. ಈಗ ಒಳಗಡೆ ನೋಡಿದಾಗ 80 ವರ್ಷದ ಮುದುಕರಿಂದ ಹಿಡಿದು 3 ತಿಂಗಳ ಮಗು ತನಕ ಸಿನಿಮಾದ ಥಿಯೇಟ್ರ್ ಒಳಗಿದ್ದಾರೆ. ಸೊ ಈ ಥರದ ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮಾಡಿದಾಗ ಆ ಥರ ಜನ ಆಡಿಯನ್ಸ್ ಬರ್ತಾರೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಿಮ್ಮ ಒಂದು ಸಿನಿ ಜರ್ನಿಯಲ್ಲಿ ನಿಮ್ಮ 50th ಸಿನಿಮಾನ ಅದರಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈ ಸಿನಿಮಾದಲ್ಲಿ ನೀವು ಕಂಡುಕೊಳ್ತೀರಾ, ನಾಯಕ ನಟರಾಗಿ. ಸೊ ಈ ಕುರಿತು ಏನು ಹೇಳ್ತೀರಾ ಸರ್? ಭಾಳ ಖುಷಿ ಆಗುತ್ತೆ. ಅಂದರೆ ನಾಯಕನಾಗಿದ್ದೀನಿ ಅನ್ನೋದಕ್ಕೆ ಖುಷಿ ಅಲ್ಲ, ಬಟ್ 50 ಸಿನಿಮಾದ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡೋಕ್ಕೆ ಅಂತ ಬಂದಾಗ ಆ್ಯಂಡ್ ಅದು ಆಫರ್ ನಮ್ಮ ಟೀಮ್ ಕಡೆಯಿಂದಾನೇ ಬಂದಾಗ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ನಾನು ಯಾವತ್ತೂ ಹೀರೋ ಅಥವಾ ಹೀರೋಯಿಸಮ್ ಇರುವಂಥ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡವನಲ್ಲ, ಅಥವಾ ಹೀರೋ ಆಗಬೇಕು ಅಂತಲೂ ಅಂದ್ಕೊಂಡವನಲ್ಲ. ಸೊ ಬರೀ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೇ ಮಾಡ್ಕೊಂಡು ಬರ್ತಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇವತ್ತು ನಾಯಕ ನಟನಾಗಿ ಬಂದಿದ್ದೀನಿ ಅಂದರೆ ನನ್ನ ಆ್ಯಕ್ಟಿಂಗ್ ಎಬಿಲಿಟಿನ ನೋಡಿ ಇವತ್ತೇನೋ ಏನು ಚಾನ್ಸ್ ಕೊಟ್ಟಿದ್ದಾರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಅನ್ನಿಸ್ತು. ಸೊ ಅದನ್ನು ಕಷ್ಟಪಟ್ಟು ಮಾಡಿದ್ದೀನಿ. ಸೊ ಈ ಥರ ಜನದ ರೆಸ್ಪಾನ್ಸ್ ನೋಡ್ತಾ ಇದ್ರೆ ನಾನು ಅದನ್ನು ಮೀಟ್ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಭದ್ರಾವತಿ ಮಲೆನಾಡು ಭಾಗದಲ್ಲಿ ಮಾಡ್ತೀರಾ. ಸೊ ನಮ್ಮ ಮಲೆನಾಡಿನ ಅನುಭವ ಯಾವ ರೀತಿ ಇತ್ತು ಸರ್? ನಾವು ಯಾವುದೇ ಲೊಕೇಶನ್ ಆಗಲಿ ಆ ಕತೆಗೆ ನಮ್ಗೆ ತುಂಬ ಸೂಟಬಲ್ ಅನ್ನಿಸ್ದಾಗ ಮಾತ್ರ ನಾವು ಆ ಲೊಕೇಶನ್ ಮಾಡೋದು. ತುಂಬ ಜನ ಹೇಳ್ತಾರೆ, ನೀವು ಬೆಂಗಳೂರಲ್ಲಿ ಅಂದರೆ ನಾವು ಮುಂಚೆ ಎಲ್ಲ ಬೆಲ್ ಬಾಟಮ್ ಅನ್ನೋ ಸಿನಿಮಾ ಮಾಡಿದಾಗ ನಾವು ಜೋಗದಲ್ಲಿ ಮಾಡಿದ್ವಿ. ಸೊ ಅದಾದ ನಂತರ ಕಾಂತಾರ ಆಗಿರ್ಬೋದು, ಮಿಕ್ಕಿದೆಲ್ಲ ಸಿನಿಮಾಗಳು ನಮ್ಮ ಕುಂದಾಪುರದಲ್ಲಿ, ಮಂಗಳೂರಲ್ಲಿ ಆಗುತ್ತೆ. ಹಾಗೆ ಹರಿಕತೆ ಎಲ್ಲ ಗಿರಿಕತೆ ಮತ್ತು ಇನ್ನೊಂದು 2 ಸಿನಿಮಾನ ಮೈಸೂರಲ್ಲಿ ಮಾಡಿದ್ವಿ. ಅಂದರೆ ನಾವು ಕಥೆಯನ್ನು ಆಯ್ಕೆ ಮಾಡ್ಕೊಂಡಾಗಲೇ ಅದರ ಲೊಕೇಶನ್ನು ಅದರ ಬ್ಯಾಕ್ ಡ್ರಾಪ್ ಹೀಗಿರಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಸೊ ಅದಕ್ಕೆ ತಕ್ಕಂತೆ ನಾವು ಇಡೀ ಕರ್ನಾಟಕ ಸುತ್ತದಾಗ ನಮಗೆ ಸಿಕ್ಕಿದ್ದು ಭದ್ರಾವತಿ, ಶಿವಮೊಗ್ಗ, ಸಾಗರ. ಸೊ ಈ ಭಾಗದಲ್ಲೇ 100% ಶೂಟಿಂಗ್ ಮುಗಿಸಿದ್ದೀವಿ. ಸೊ ಅಂದರೆ ಅಲ್ಲಿನ ವೆದರು ಆಗ್ಬೋದು, ಅಲ್ಲಿನ ವಾತಾವರಣ ಆಗಿರ್ಬೋದು, ಆಮೇಲೆ ಆ ರೋಡ್ಸು, ಸ್ಟ್ರೀಟ್ಸು ಎಲ್ಲವೂ ನಮಗೆ ಕನೆಕ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆ ಗ್ರೀನ್ರಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೇಮಲ್ಲಿ. ಸೊ ಹಾಗಾಗಿ ನಮಗೆ ಆ ಊರುಗಳಿಷ್ಟ. ಓಕೆ ಸರ್, ಸಿನಿಮಾ ಮಾಡೋಕ್ಕೂ ಮುಂಚೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಯಾವ ರೀತಿಯ ಒಂದು ಚಿತ್ರಣ ಇತ್ತು, ಇವಾಗ ಯಾವ ಒಂದು ಇಮ್ಯಾಜಿನೇಷನ್ ಇದೆ? ಇಲ್ಲ, ನಾನು ಮುಂಚೆಯಿಂದ ರೆಸ್ಪೆಕ್ಟ್ ಮಾಡ್ತೀನಿ ಅವ್ರಿಗೆ. ಯಾಕಂದರೆ ದೇ ಆರ್ ಹಾರ್ಡ್ ವರ್ಕರ್ಸ್. ಆಬ್ವಿಯಸ್ಲಿ ಅವರು ನಾವು ಮಾಡೋ ಎಲ್ಲ ಕರ್ಮಕಾಂಡಗಳನ್ನು ಪಾಪ ತಲೆಯಲ್ಲಿ ಹೊತ್ಕೊಂಡು ತಿರುಗಬೇಕಾದವ್ರು ಅವರು. ಸೊ ನಾವು ಸ್ಕೂಲ್ ಡೇಸಿಂದ ಕಾಲೇಜ್ ಡೇಸಿಂದನೂ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಆನ್ ದೆಮ್. ನಮ್ಮ ಯಾವುದೇ ಸಿನಿಮಾ ನೋಡಿದ್ರೂ ನಿಮಗೆ ಪೊಲೀಸ್ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂಥ ಸಿನಿಮಾಗಳಿಲ್ಲ. ನಮ್ಮ ಗ್ಯಾಂಗಿಂದ ಬರುವಂಥ ಸಿನಿಮಾಗಳು, ಎಸ್ಪೆಷಲಿ ರಿಷಬ್ ಶೆಟ್ಟಿ ಮತ್ತು ಪರಂವಾ ಸ್ಟುಡಿಯೋಸಿಂದ ಬರುವಂಥ ಯಾವುದೇ ಸಿನಿಮಾಗಳಲ್ಲೂ ನಿಮ್ಗೆ ಆ ಥರ ನೆಗೆಟಿವ್ ಶೇಡ್ ಇಲ್ಲ ನಮ್ಮದ್ರಲ್ಲಿ. ತುಂಬ ಹೈಲೈಟ್ ಮಾಡೋವಂಥದ್ದು ಏನಿಲ್ಲ. ಸೊ ಯಾಕೆ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸ್ಬೇಕು ಅಂದರೆ ಅವ್ರು ಸಮಾಜಕ್ಕೆ ಬೇಕಾಗಿರೋರು. ಸೊ ಅವ್ರ ಬಗ್ಗೆ ಹೆದರಿಕೆ ಇರಬಾರ್ದು, ನಮಗೆ ನಂಬಿಕೆ ಇರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಥರದ ಸಿನಿಮಾಗಳನ್ನ ಆಯ್ಕೆ ಮಾಡ್ತೀವಿ. ಆ್ಯಂಡ್ ಆ ಆಯ್ಕೆ ಸರಿ ಅಂತ ಇವತ್ತು ಜನರು ಒಪ್ಕೊಂಡಾಗ ಖುಷಿ ಆಗುತ್ತೆ. ಲಾಸ್ಟ್ ಸರ್, ಅಂದರೆ ಒಳ್ಳೆ ರೀತಿ ಇದ್ದಾಗ, ಪ್ರಾಮಾಣಿಕವಾಗಿ ಇದ್ದಾಗ ಸಮಾಜದಲ್ಲಿ ಬೆಲೆ ಸಿಗಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಪರ್ಸೆಂಟೇಜ್ ಕಡಿಮೆ ಇರ್ಬೋದು. ಮೇ ಬಿ ನನಗೆ ಯಾರೋ ಪ್ರೆಸ್ ಮೀಟಲ್ಲಿ ಕೇಳಿದ್ರು, 80% ಪೊಲೀಸರು ಲಂಚ ತಗೋತಾರೆ, ನೀವು ಅವ್ರನ್ನ ಒಳ್ಳೆಯವರು ಅಂತ ಹೇಗೆ ಪೋರ್ಟ್ರೇ ಮಾಡ್ತೀರಾ ಈ ಸಿನಿಮಾದಲ್ಲಿ ಅಂತ. ನಾನು ಅದಕ್ಕೆ ಹೇಳಿದೆ, 20% ಜನ ಇದ್ದಾರಲ್ಲ ಅವರು ಕೂಡ ಮನುಷ್ಯರೇ. ಸೊ ಅವ್ರಿಗೆ ಫಸ್ಟ್ ರೆಸ್ಪೆಕ್ಟ್ ಮಾಡೋದು ಕಲಿಯೋಣ. ಸೊ ನಿಧಾನಕ್ಕೆ 80% 20% ಆಗುತ್ತೆ, ಈ 20% 80% ಆಗುತ್ತೆ ಅಂತ. ಬನ್ನಿ ಸಿನಿಮಾಗೆ, ಎಲ್ಲರೂ ಇಷ್ಟಪಡ್ತಿದ್ದಾರೆ, ನೀವು ಖುಷಿ ಪಡ್ತೀರಾ. ಎಲ್ಲರೂ ಸಿನಿಮಾಗೆ ಬನ್ನಿ, ಸಿನಿಮಾವನ್ನು ನೋಡಿ ಒಂದು ಇಡೀ ಕುಟುಂಬ ಕೂತು ನೋಡುವಂಥ ಚಿತ್ರನ ರೆಡಿ ಮಾಡಿದ್ದೀವಿ, ಥಿಯೇಟ್ರಿಗೆ ಬಿಟ್ಟಿದ್ದೀವಿ. ಇನ್ಮೇಲೆ ನಿಮ್ಮ ಕೈಯಲ್ಲಿದೆ, ನಮ್ಮ ಮಗುನ ನಿಮಗೆ ಹಸ್ತಾಂತರ ಮಾಡಿದ್ದೀವಿ. ಸೊ ನೀವು ಹೇಗೆ ಬೇಕೋ ಹಾಗೆ ಸಾಕ್ಕೋಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.